ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದರ್ಶನ್ ಏನು ಇದುವರೆಗೆ ಜೈಲಲ್ಲಿದ್ರು ಅವರು ಮಧ್ಯಂತರ ಜಾಮೀನು ಪಡೆದು ಚಿಕಿತ್ಸೆ ಪಡೆದುಕೊಳ್ತಾ ಇದ್ರು. ಆದರೆ ಮಧ್ಯಂತರ ಜಾಮೀನು ಅವಧಿ ಡಿಸೆಂಬರ್ 11ಕ್ಕೆ ಮುಗಿಬೇಕಾಗಿತ್ತು. ಆದರೆ ಡಿಸೆಂಬರ್ 11ಕ್ಕೆ ಅವರ ಶಸ್ತ್ರಚಿಕಿತ್ಸೆ ಆಗ್ತದೆ ಅನ್ನೋ ವಾದ ವಿವಾದಗಳನ್ನು ಪರಿಶೀಲಿಸಿದಂತಹ ಕೋರ್ಟ್ ಈಗ ಏನು ಅವಧಿ ವಿಸ್ತರಣೆ ಮಾಡಬೇಕಾಗಿತ್ತು, ಜಾಮೀನು ಅವಧಿ ವಿಸ್ತರಣೆಯನ್ನ ಮಾಡಿ ಮುಂದಕ್ಕೆ ಆದೇಶ ನೀಡೋದಕ್ಕೆ ಈಗ ಕಾಯ್ದಿರಿಸಿದ್ದಾರೆ. ಸೊ ಕೋರ್ಟ್ ಎಲ್ಲ ವಾದಗಳನ್ನ ಮತ್ತೆ ಅವರ ಪರವಾದಂಥ ಏನು ವಕೀಲರು ಏನು ವಾದ ಮಂಡಿಸಿದ್ರು ಅದನ್ನೆಲ್ಲ ಕೂಲಂಕಷವಾಗಿ ಕೇಳಿದ್ರು. ಅಷ್ಟೇ ಅಲ್ಲ, ಪ್ರಾಸಿಕ್ಯೂಷನ್ ಏನು ಹೇಳಿದ್ರು ಅದನ್ನು ಕೂಡ ಕೂಲಂಕಷವಾಗಿ ವಾದವನ್ನ ಏನು ಕೇಳಿದ ನಂತರ ದರ್ಶನ್ ಅವರಿಗೆ ಯಾವಾಗ ಚಿಕಿತ್ಸೆ ಆಗುತ್ತೆ ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಸೊ ಇದುವರೆಗೂ ಏನು ವೈದ್ಯರು ಹೇಳ್ದಂಗೆ ದರ್ಶನ್ ಕೇಳಬೇಕಿತ್ತು. ಸೊ ಚಿಕಿತ್ಸೆ ಮಾಡಿಸ್ಕೊಳ್ಳೋದು ದರ್ಶನ್ ಕೈಲಿ ಇರಲಿಲ್ಲ. ಆದರೆ ವೈದ್ಯರು ಯಾವಾಗ ಹೇಳ್ತಾರೋ ಅವಾಗ ಚಿಕಿತ್ಸೆ ಮಾಡಬೇಕಾಗಿತ್ತು. ಹಾಗಾಗಿ ಡಿಸೆಂಬರ್ 11ಕ್ಕೆ ಫಿಕ್ಸ್ ಮಾಡಲಾಗಿದೆ ಅಂಥೇಳಿ ದರ್ಶನ್ ಪರವಾದಂಥ ವಕೀಲರು ಕೂಡ ಅದನ್ನು ವಾದವನ್ನು ಮಂಡಿಸಿದ್ರು. ಹಾಗಾಗಿ ಹೈಕೋರ್ಟ್ ಏನು ಮುಂದಿನ ಆದೇಶದವರೆಗೆ ಈಗ ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಿದೆ. ಸೊ ಅಲ್ಲಿಗೆ ದರ್ಶನ್ ಅವರು ಮತ್ತು ಒಂದಿಷ್ಟು ಇತರೆ ಆರೋಪಿಗಳಿಗೆ ಈಗ ಸದ್ಯಕ್ಕೆ ರಿಲೀಫ್ ಆದಂತಾಗಿದೆ. ಸೊ ಏನು ಇದುವರೆಗೆ ಅವರು ಆಸ್ಪತ್ರೆಯಲ್ಲಿ ಏನು ಚಿಕಿತ್ಸೆ ಪಡ್ಕೊಳ್ತಾ ಇದ್ರು. ಸೊ ಬೆನ್ನು ನೋವಿಂದ ಅವರು ಅಡ್ಮಿಟ್ ಆಗಿದ್ರು. ಅದಾದ ಬಳಿಕ ಏನು ಚಿಕಿತ್ಸೆ ಆಗುತ್ತೆ, ಶಸ್ತ್ರಚಿಕಿತ್ಸೆ ನಂತರ ಅವರಿಗೆ ಏನೋ ಮತ್ತೆ ಪುನಃ ಜೈಲಿಗೆ ಕಳಿಸ್ತಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ವು. ಆದರೆ ಬಹಳಷ್ಟು ಜನಗಳಿಗೆ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತೋ ಇಲ್ಲೋ ಅನ್ನೋದು ಬಹಳಷ್ಟು ಪ್ರಶ್ನೆಗಳಿದ್ವು. ಸೊ ಎರಡೂ ಕಡೆಯ ವಾದ ವಿವಾದವನ್ನ ಪರಿಶೀಲಿಸಿದಂಥ ಹೈಕೋರ್ಟ್ ಈಗ ಸದ್ಯಕ್ಕೆ ದರ್ಶನ್ ಅವರಿಗೆ ಏನು ಜಾಮೀನಿನ ಅವಧಿಯ ವಿಸ್ತರಣೆ ಮಾಡಿದೆ. ಸದ್ಯಕ್ಕೆ ದರ್ಶನ್ ಅವರಿಗೆ ತಾತ್ಕಾಲಿಕ ರಿಲೀಫ್ ಅಂತಾನೆ ಹೇಳ್ಬೋದು ಹೈಕೋರ್ಟ್ ಕೊಟ್ಟಿರೋದು. ಸೊ ಕೋರ್ಟ್ ಆದೇಶ ನೀಡುವವರೆಗೂ ಈಗ ಈ ಜಾಮೀನು ವಿಸ್ತರಣೆನ ಮಾಡಲಾಗಿದೆ. ಯಾವಾಗ ಕೋರ್ಟ್ ಮತ್ತೆ ಆದೇಶ ಕೊಡುತ್ತೋ ಅವಾಗ ಮತ್ತೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಇದೆ. ಸೊ ಮುಂದಿನ ದಿನಾಂಕದವರೆಗೆ ಈಗ ದರ್ಶನ್ ಅವರು ಜಾಮೀನಿನ ಮೇಲೇನೆ ಈಗ ಅವರು ಚಿಕಿತ್ಸೆ ಪಡಬೇಕಾಗಿದೆ. ಸೊ ಡಿಸೆಂಬರ್ 11ಕ್ಕೆ ಅವರು ಶಸ್ತ್ರಚಿಕಿತ್ಸೆ ಆಗುತ್ತೆ ಅಂತೇಳಿ ದರ್ಶನ್ ಪರವಾದಂಥ ಏನು ವಕೀಲರು ಇದ್ರು ನಾಗೇಶ್ ಅವರು ಕೂಡ ವಾದವನ್ನು ಮಂಡಿಸಿದ್ರು. ಸೊ ಎಲ್ಲ ವಾದವನ್ನು ಆಲಿಸಿದಂಥ ಹೈಕೋರ್ಟ್ ಈಗ ಸದ್ಯಕ್ಕೆ ಮುಂದಿನ ದಿನಾಂಕದವರೆಗೂ ಮಾತ್ರ ಈಗ ಮಧ್ಯಂತರ ಬೇಲನ್ನು ವಿಸ್ತರಣೆ ಮಾಡಲಾಗಿದೆ. ಸೊ ಹಿಂದೆ ಕೂಡ ದರ್ಶನ್ ಅವರು ಏನು ಈ ಪ್ರಕರಣದಲ್ಲಿ ಸಿಲುಕೊಂಡು ಆದ ನಂತರ ಜಾಮೀನಿಗೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಜಾಮೀನಿಗೆ ಸಿಗೋದಕ್ಕೆ ಭಾಳ ನಿರಾಕರಿಸಲಾಗಿತ್ತು. ಯಾವಾಗ ಬಳ್ಳಾರಿ ಜೈಲಿಗೆ ಹಾಕಿದ್ರು ದರ್ಶನ್ ಅವರಿಗೆ ಬೆನ್ನು ನೋವು ಕಾಣಿಸ್ಕೊಂಡಿತ್ತು. ಅಷ್ಟೇ ಅಲ್ಲ, ಕಾಲು ನೋವು ಕೂಡ ಅದಕ್ಕೆ ಸಮಸ್ಯೆ ಉಲ್ಬಣಗೊಂಡಿತ್ತು. ಅದರ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಅಡ್ಮಿಟ್ ಆಗಬೇಕು ಅನ್ನೋ ಕೂಡ ವೈದ್ಯರ ಮಾಹಿತಿ ಕೂಡ ಸಿಕ್ತು. ಆ ಮಾಹಿತಿನ ಪಡೆದ ಆಧಾರದ ಮೇಲೆ ಏನು ದರ್ಶನ್ ಪರವಾದಂಥ ನಾಗೇಶ್ ಅವರು ವಾದವನ್ನು ಮಂಡಿಸಿದರು. ಸೊ ಆಗ ಮಧ್ಯಂತರ ಜಾಮೀನಿನ ವಿಸ್ತರಣೆ ಮಾಡಲಾಗಿತ್ತು. ಆವಾಗ ಕೋರ್ಟ್ ಹೆಚ್ಚು ಕಮ್ಮಿ 6 ವಾರಗಳ ಕಾಲ ಏನು ಮಧ್ಯಂತರ ಜಾಮೀನಿನ ನಿಲ್ಲಿಸಿತ್ತು. ಸೊ ಡಿಸೆಂಬರ್ 11ಕ್ಕೆ ಅದು ಮುಗಿಯೋ ಹಂತಕ್ಕೆ ಬಂದಿತ್ತು. ಆದರೆ ದರ್ಶನ್ ಅವರಿಗೆ ಶಸ್ತ್ರಚಿಕಿತ್ಸೆ ಆಗಿರಲಿಲ್ಲ. ಹಾಗಾಗಿ ಯಾವಾಗ ಶಸ್ತ್ರಚಿಕಿತ್ಸೆ ಅಂತೇಳಿ ಕೋರ್ಟ್ ಕೇಳ್ತು ಅವಾಗ ಕೋರ್ಟ್ ಹೇಳಿದ ತಕ್ಷಣ ಏನು ಒಂದಿಷ್ಟು ಏನು ವಾದ ಮಾಡ್ತಾಯಿದ್ರು ನಾಗೇಶ್ ಅವರು ಒಂದಿಷ್ಟು ವೈದ್ಯರ ಮಾಹಿತಿನ ಎಲ್ಲ ಕೂಡ ಕೋರ್ಟ್ ಮುಂದೆ ಇಟ್ಟರು. 11ನೇ ತಾರೀಕಿಗೆ ಶಸ್ತ್ರಚಿಕಿತ್ಸೆ ಆಗುವಂಥ ಎಲ್ಲ ಸಾಧ್ಯತೆಗಳು ಇವೆ ಅಂತ ಹೇಳಿದಾಗ ಒಂದಿಷ್ಟು ಟೈಮ್ ಬೇಕಾಗುತ್ತೆ. ಆದರೆ ಇದು ನಮ್ಮ ಕೈಲಿಲ್ಲ, ವೈದ್ಯರು ಹೇಳಿದ ಪ್ರಕಾರನೇ ಎಲ್ಲದೂ ನಡೀಬೇಕು ಅಂತ ಅಂದಾಗ ಸೊ ಸದ್ಯದ ಮಟ್ಟಿಗೆ ಏನು ದರ್ಶನ್ ಅವರಿಗೆ ಈಗ ರಿಲೀಫ್ ಸಿಕ್ಕಂತಾಗಿದೆ. ಹೈಕೋರ್ಟ್ ಎಲ್ಲವನ್ನು ಪರಿಶೀಲನೆ ನಡೆಸಿ ಈಗ ಒಂದು ರಿಲೀಫ್ನ ನೀಡಿದ್ದಾರೆ. ಸೊ ಮಧ್ಯಂತರ ಬೇಲ್ ಏನಿದೆ ಅದು ಯಾವುದೇ ಷರತ್ತನ್ನು ಉಲ್ಲಂಘಿಸಲ್ಲ ಅನ್ನೋ ಅರ್ಥದಲ್ಲಿ ಅವರಿಗೆ ಹೇಳಿದ್ದಾರೆ. ಸೊ ದರ್ಶನ್ ಪರ ವಕೀಲ ಏನು ಇದ್ರು ನಾಗೇಶ್ ಅವರು ಸಾಕಷ್ಟು ವಾದವನ್ನು ಮಂಡಿಸಿ ದರ್ಶನ್ ಅವರಿಗೆ ಈಗ ಮಧ್ಯಂತರ ಜಾಮೀನನ್ನ ವಿಸ್ತರಣೆ ಮಾಡಲಿಕ್ಕೆ ಒಂದಿಷ್ಟು ವಾದವನ್ನು ಮಾಡಿದರು. ಸೊ ಪ್ರಾಸಿಕ್ಯೂಷನ್ ಪ್ರಸನ್ನ ಕುಮಾರ್ ಕೂಡ ಸಾಕಷ್ಟು ವಾದವನ್ನು ಮಂಡಿಸಿದರು. ಆದರೆ ದರ್ಶನ್ ಅವರು ಏನು ಚಿಕಿತ್ಸೆ ಪಡೆದಿದ್ದು ಅದು ಅವರಿಗೆ ಪ್ಲಸ್ ಆಯಿತು ಅಂತ ಅನಿಸುತ್ತೆ. ಸೊ ಅವರು ಯಾವಾಗ ಶಸ್ತ್ರಚಿಕಿತ್ಸೆ ಆಗಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗ ಸದ್ಯ ಹೈಕೋರ್ಟ್ ವಿಸ್ತರಣೆ ಮಾಡಿದೆ ಜಾಮೀನನ್ನು. ಆದರೆ ಯಾವಾಗ ಮಧ್ಯಂತರ ಜಾಮೀನು ವಿಸ್ತರಣೆ ಮಾಡ್ತು ಈಗ ಒಂದಿಷ್ಟು ರಿಲೀಫ್ ಆದಂಗೆ ಆಯಿತು. ಅವರ ಫ್ಯಾನ್ಸಿಗೆ ಕೂಡ ಒಂದಿಷ್ಟು ಖುಷಿ. ಆದರೆ ಮುಂದಿನ ದಿನಾಂಕದವರೆಗೆ ಮಾತ್ರ ಈ ಆದೇಶವನ್ನು ವಿಸ್ತರಣೆ ಮಾಡಿದೆ ವಿನಃ ಯಾವಾಗ ಕೋರ್ಟು ಹೇಳುತ್ತೆ ಸೊ ಆವಾಗ ಮತ್ತೆ ಅವರು ಪುನಃ ಹೋಗಬೇಕಾದಂಥ ಪರಿಸ್ಥಿತಿ ಬಂದಿದೆ. ಅದೇನೇ ಇರಲಿ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಚರ್ಚೆಗೊಳಗಾಗಿದ್ದಂಥ ಈ ಪ್ರಕರಣ ಸೊ ಬಹುತೇಕ 17 ಆರೋಪಿಗಳು ಕೂಡ ಜೈಲಲ್ಲಿದ್ದರು. ಅದರಲ್ಲಿ ಒಂದು 3 ಜನ ಹೊರ ಕೂಡ ಬಂದಿದ್ದರು. ಇನ್ನೊಂದಿಷ್ಟು ಜನ ಜೈಲಲ್ಲೇ ಕೂಡ ಕಾಲ ಕಳೀತಾ ಇದ್ದಾರೆ. ಸೊ ಅತ್ತ ಪವಿತ್ರ ಗೌಡ ಕೂಡ ಅರ್ಜಿ ವಿಚಾರಣೆ ನಡೆದಿತ್ತು, ಅಲ್ಲೂ ಕೂಡ ಆಗಲಿಲ್ಲ. ಈಗ ದರ್ಶನ್ ಅವರ ಮೇಲೆ ಸಾಕಷ್ಟು ಇದು ಮಾಡ್ತಾ ಇದ್ರು, ಆಗುತ್ತಾ ಇಲ್ಲ ಅನ್ನೋ ಥರದ್ದು. ಈಗ ದರ್ಶನ್ ಅವರಿಗೆ BP ಕೂಡ ಏರಿಳಿತ ಆಗ್ತಾ ಇದೆ ಅಂತೇಳಿ ವರದಿ ಬಂದಿತ್ತು. ಸೊ ಅದನ್ನೆಲ್ಲ ಪರಿಶೀಲನೆ ಮಾಡಿದಂಥ ಕೋರ್ಟ್ ಈಗ ಅವರಿಗೆ ಜಾಮೀನನ್ನು
ವಿಸ್ತರಣೆ ಮಾಡಿದೆ. ಅದು ಮಧ್ಯಂತರ ಜಾಮೀನನ್ನು ವಿಸ್ತರಣೆ ಮಾಡಿದೆ ಅಷ್ಟೇ. ಸೊ ಜಾಮೀನೇನು ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಸೊ ಮುಂದಿನ ಆದೇಶದವರೆಗೆ ಮಾತ್ರ ಈ ಜಾಮೀನು ವಿಸ್ತರಣೆ ಮಾಡಿ ಆದೇಶವನ್ನು ಹೊರಡಿಸಿದೆ.